ನಮಸ್ತೆ ಎಲ್ಲರಿಗೂ. ನನ್ನ ದಿನಚರಿ ಶುರುವಾಗಿದೆ ಬೆಳಗ್ಗೆ 5 ಗಂಟೆಗೆ. ಟೆಂಟಿಂದ ಎದ್ದು ಡೈರೆಕ್ಟಾಗಿ ಹೋಗಿದ್ದೇನೆ ಬೇವಿನ ಮರದ ಹತ್ರ. ಒಂದು ಬೇವಿನ ಕಡ್ಡಿ ಮುರ್ಕೊಂಡು ಹಲ್ಲುಜ್ಜಿ ನಂತರ ಟೆಂಟ್ನೆಲ್ಲ ಬಿಚ್ಚಿಟ್ಟು ರೆಡಿ ಆದೆ. ಮಾರ್ನಿಂಗ್ 6 ಗಂಟೆಗೆ ಫಿಟ್ನೆಸ್ ಸೆಷನ್ ಶುರುವಾಯಿತು. ಬೆಳಕಾಗೋದೊಂದು 6:30 ಆಗುತ್ತೆ. 6 ಗಂಟೆಗೆ ನಾವು ಹೊರಟ್ವಿ. ಫಸ್ಟು ವಾಕಿಂಗ್ ಹೊರಟು ನಂತರ ಜಾಗಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ದೂರ ಹೋಗಿ ಒಂದು 4-5 ಕಿಲೋಮೀಟರ್ ಜಾಗ್ ಮಾಡಿ ಸ್ಟ್ರೆಚ್ ಎಲ್ಲ ಮಾಡಿ ಮತ್ತೆ ರಿಟರ್ನ್ ಆದ್ವಿ. ತಿಂಡಿಗೆ ಉಪ್ಪಿಟ್ಟು ಮಾಡಿಟ್ಟಿದ್ರು. ತಿಂಡಿನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಸೆಷನ್ಗೆ ರೆಡಿ ಆದ್ವಿ. ಇವತ್ತಿನ ಕಾರ್ಯಕ್ರಮ ಬೌಲ್ಡ್ರಿಂಗ್. ಸೊ ಅದಕ್ಕೋಸ್ಕರ ಕ್ರ್ಯಾಶ್ ಪ್ಯಾಡ್ನೆಲ್ಲ ಎತ್ಕೊಂಡು ರೆಡಿ ಆಗ್ತಿದ್ವಿ. ಮಂಗಂದಿರು ಇಲ್ಲಿ ಆಟ ಆಡ್ತಾಯಿದ್ರು. ಕಾರ್ನೇ ಆಟದ ಮೈದಾನ ಮಾಡಿಕೊಂಡು ಕಾರ್ ಮೇಲೆಲ್ಲ ಕುಣಿದಾಡಿ ಕಾರ್ನ ಮುರಿದಾಗ್ತವೆ ಅಂತ ಅಂದ್ಕೊಬಿಟ್ಟಿದ್ವಿ. ಸೊ ನಂತರ ನಾವು ಬೌಲ್ಡರ್ ಜಾಗಕ್ಕೆ ಹೊರಟ್ವಿ. ಆನ್ ದ ವೇ ಬೆಟ್ಟಕ್ಕೆ ಹೋಗುವಾಗ ಕ್ರಿಕೆಟ್ ಆಡ್ತಾಯಿದ್ರು ಅಲ್ಲಿ ಬಾಯ್ಸು. ನಾನು KSPLದು ಜರ್ಸಿದು ಪ್ಯಾಂಟ್ ಹಾಕ್ಕೊಂಡಿದ್ದೆ. ಅದನ್ನು ನೋಡಿಬಿಟ್ಟು ನೀವು KSPL ಆಡಿದ್ರಾ ಅಂತ ಕೇಳ್ತಿದ್ರು. ಸೊ ಒಂಥರ ಖುಷಿ ಆಯಿತು ಗುರು, ಇಲ್ಲೂ ಗುರುತಿಸ್ತಿದ್ದಾರೆ ಅಂತ. ನಂತರ ಬೆಟ್ಟದ ಕಡೆ ಹೋದ್ವಿ. ರವಿ ಬ್ರದರ್ ಇವತ್ತಿನ ಕಾರ್ಯಕ್ರಮ ಏನೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಹಾಗೆ ನಡ್ಕೊಂಡು ಹೋಗೋಷ್ಟರೊಳಗೇ ಅರ್ಧ ಟಯರ್ಡ್. ಟ್ರೈನಿಂಗ್ ಸೆಂಟರಿಂದ ಬೌಲ್ಡ್ರಿಂಗ್ ಸ್ಪಾಟ್ಗೆ ರೀಚ್ ಆಗಲಿಕ್ಕೆ 10-15 ನಿಮಿಷ ತೊಗೊಳ್ತು. ಸರ್ ಎಕ್ಸ್ಪ್ಲೇನ್ ಮಾಡಿದ್ರು ಏನೇನು ಮಾಡಬೇಕು ಅಂತ. ಬೌಲ್ಡ್ರಿಂಗ್ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಬ್ಯಾಲೆನ್ಸಿಂಗ್ ಮತ್ತು ಯಾವ್ಯಾವ ಸ್ಪಾಟಲ್ಲಿ ಯಾವ್ಯಾವ ರೀತಿ ಹತ್ತಬೇಕು ಅಂತೆಲ್ಲ ರೀಕಾಲ್ ಮಾಡಿಕೊಂಡೆ. ಇನ್ನು ಬೇರೆ ಬೇರೆ ಸ್ಪಾಟ್ಗೆ ಟ್ರೈ ಮಾಡಿ ಇನ್ನೊಂದು ಕಡೆ ಹೋದ್ವಿ. ಈ ಲೊಕೇಶನ್ ಅಂತೂ ಕ್ರೇಜಿಯಾಗಿತ್ತು. ಸೊ ನಾವು ಆಲ್ಮೋಸ್ಟು ಹಾರಿಜೆಂಟಲ್ ಆಗಿ ಕ್ಲೈಂಬ್ ಮಾಡಬೇಕಿತ್ತು. ಆದಷ್ಟು ಟ್ರೈ ಮಾಡಿದೆ. ಅಷ್ಟೊತ್ತಿಗೆ ಟೈಮ್ ಆಗೋಯಿತು. ಮಧ್ಯಾಹ್ನ ಊಟಕ್ಕೆ ಅಂತ ರಿಟರ್ನ್ ಸೆಂಟರ್ಗೆ ಬಂದ್ವಿ. ಆನ್ ದ ವೇ ಹೋಗಬೇಕಾದ್ರೆ ಮುಕ್ಳರೆ ಬಿಸಿಲು ಗುರು, ಎಷ್ಟು ನೀರು ಕುಡಿದ್ರೂ ಸಾಲಲ್ಲ. ಸೊ ಫೈನಲಿ ರೂಮ್ಗೆ ರೀಚ್ ಆಗಿಬಿಟ್ಟು ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಸೆಷನ್ಗೆ ರೆಡಿ ಆದ್ವಿ. ನೆಕ್ಸ್ಟ್ ಸೆಷನ್ ಏನು ಅಂತ ಅಂದರೆ ರೀಕಾಲ್ ಮಾಡ್ಕೊಳ್ಳೋವಂಥದ್ದು, ಲಾಸ್ಟ್ ಟೈಮ್ ಏನೇನು ಮಾಡಿದ್ವಿ ಅಂತ. ಸೊ ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಸಂಜೆ ಆಯಿತು. ಅಕಾಡೆಮಿ ಕಡೆಯಿಂದ T-ಶರ್ಟ್ ಮಾಡಿಸಿದ್ರು. ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ನಾವು ಅದನ್ನೆಲ್ಲ ಹಾಕ್ಕೊಂಡು ಸೈಜ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿದ್ವಿ. ಅದಾದ ನಂತರ ಫೋಟೋಶೂಟ್ ಇತ್ತು. ಫೋಟೋಶೂಟ್ ಮಾಡಿಬಿಟ್ಟು ಇವತ್ತೊಂದು ಸರ್ಪ್ರೈಸ್ ಎಲಿಮೆಂಟ್ ಏನು ಅಂತ ಅಂದರೆ ನಮ್ಮ ರಾಜೇಂದ್ರ ಸರ್ ಬರ್ತ್ಡೇ. ಸೊ ಅವ್ರ ಬರ್ತ್ಡೇನ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿ, ಅವರಿಗೂ ಸರ್ಪ್ರೈಸೇ, ಅವರು ಅಷ್ಟೊಂದು ಇಷ್ಟಪಡಲ್ಲ ಸೆಲೆಬ್ರೇಟ್ ಮಾಡೋಂಥದ್ದು. ರಾತ್ರಿ ಮತ್ತೆ ಇನ್ನೊಂದು ಸೆಷನ್ ನಮಗಿರೋ ಡೌಟ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ. ಸೊ ಮುಗಿಯೋಷ್ಟೊತ್ತಿಗೆ 10-11 ಗಂಟೆ ಆಗಿತ್ತು. ನಂತರ ಟೆಂಟಿಗೆ ಹೋಗಿ ಪಾಚ್ಕೊಂಡೆ.